ಒಂದು ಸ್ವಲ್ಪ ಆಡಿದ್ರು ಚೆನ್ನಾಗಿ ಅಂತ ಹೇಳ್ಬೋದು. 68 ರನ್ ಸೇರಿಸಿದ್ರು. ಸೊ ಅವ್ರು 68 ರನ್ ಸೇರಿಸಿದ್ಕೇನೆ ಅವ್ರದ್ದು ಟೀಮ್ ಸ್ಕೋರ್ ಆಗಿದ್ದು 132. ಇಲ್ಲ ಅಂತ ಹೇಳಿದ್ರೆ ಪ್ರಾಬಬ್ಲಿ ಒಂದು 70-80 ರನ್ಸ್ ಒಳಗಡೆ ಮ್ಯಾಚ್ ಅವ್ರದ್ದು ಇನ್ನಿಂಗ್ಸು ಮುಗಿದೋಗ್ತಿತ್ತು. ಬಟ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್. ಎಲ್ರು ಹೆಂಗಿದ್ರ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಅದು ಯಾವುದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸವರಾಗಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡ್ಬಿಟ್ಟು. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ಗಳು ಸ್ಟಾರ್ಟ್ ಆಗೇ ಹೋಯ್ತು. ಇಂಗ್ಲೆಂಡ್ ಅವರು ಭಾರತಕ್ಕೆ ಬಂದಿದ್ದಾರೆ. ಸೊ ಭಾರತದಲ್ಲಿ ಇವಾಗ 5 T20 ಇಂಟರ್ನ್ಯಾಷನಲ್ ಮ್ಯಾಚಸ್ ನಡೆಯುತ್ತೆ. ಸೊ T20 ಇಂಟರ್ನ್ಯಾಷನಲ್ ಅಂದಾಗ ನೀವು ಇಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಯಾರನ್ನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದು ಯಂಗ್ ಟೀಮ್ ಇಂಡಿಯಾ. ಸೊ ಯಾಕಂತ ಹೇಳಿದ್ರೆ ಅವರೆಲ್ಲ ಆಲ್ರೆಡಿ ರಿಟೈರ್ಡ್ ಅನೌನ್ಸ್ ಮಾಡಾಗಿದೆ. T20 ಯಾರು ಆಡಲ್ಲ. ಸೊ ಅದಕ್ಕೆ ಇದು ಇವಾಗ ಸದ್ಯಕ್ಕೆ ಕ್ಯಾಪ್ಟನ್ ಬಂದ್ಬಿಟ್ಟು ಇಂಡಿಯನ್ T20 ಇಂಟರ್ನ್ಯಾಷನಲ್ಗೆ ನಮ್ಮ ಸೂರ್ಯಕುಮಾರ್ ಯಾದವ್ ವೈಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಟ್ವಿಸ್ಟು. ಅಭಿಷೇಕ್ ಶರ್ಮನೋ ಯಾರೋ ಅನ್ಸುತ್ತೆ ವೈಸ್ ಕ್ಯಾಪ್ಟನ್, ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಾದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಮ್ಯಾಚ್ ಏನಾಯ್ತು ಅಂತ ನೋಡೋಣ. ಸೊ ಮ್ಯಾಚ್ ನಡೆದಿದ್ದು ಈಡನ್ ಗಾರ್ಡನ್ಸ್ ನಲ್ಲಿ, ಸೊ ಕೋಲ್ಕತ್ತಾ ಸ್ಟೇಡಿಯಂ ನಲ್ಲಿ ನಡೆದಿತ್ತು. ಸೊ ಅಲ್ಲಿ ಟಾಸ್ ವಿನ್ ಆದ ಭಾರತ ಫಸ್ಟ್ ಆಯ್ಕೆ ಮಾಡ್ಕೊಂಡಿದ್ದು ಬೌಲಿಂಗ್ನ. ಡೆಫಿನೆಟ್ ಆಗಿ ಬೌಲಿಂಗ್ನ ತಗೊಂತಾರೆ. ಯಾಕಂತ ಹೇಳಿದ್ರೆ ಅದು ಬಂದ್ಬಿಟ್ಟು ನಿಮಗೆ ಬ್ಯಾಟಿಂಗ್ ಪಿಚ್. ಸೊ ಅದಕ್ಕೋಸ್ಕರನೇ ಬೌಲಿಂಗ್ ತಗೊಂಡಿದ್ದು. ಫಸ್ಟ್ ಅವ್ರಿಗೆ ಹೊಡೆಯಕ್ಕೆ ಕೊಡೋಣ, ಆಮೇಲೆ ಚೇಸ್ ಮಾಡೋಣ. ಬ್ಯಾಟಿಂಗ್ ಪಿಚ್ ಅನ್ನೋದಕ್ಕಿಂತ ಚೇಸ್ ಆಗುತ್ತೆ ಗ್ರೌಂಡಲ್ಲಿ ಜಾಸ್ತಿ. ಸೊ ಅದಕ್ಕೋಸ್ಕರನೇ ಇವರು ಬೌಲಿಂಗ್ನ ತಗೊಂಡಿದ್ದು. ಸೊ ಬೌಲಿಂಗ್ ತಗೊಂಡಾದ್ಮೇಲೆ ಮ್ಯಾಚ್ ಏನಾಯಿತು ಅಂತ ಕೇಳಿದ್ರೆ ಇಂಗ್ಲೆಂಡ್ ಅವರು ನೆಲ ಕಚ್ಚಿದ್ರು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಯಾರ ಕಡೆಯಿಂದನೂ ಬಂದಿಲ್ಲ. ಅವ್ರ ಕಡೆ ಓಪನಿಂಗ್ ಬ್ಯಾಟಿಂಗ್ ಬಂದಂತಹ ನಮ್ಮ ಯಾರು ಬೆನ್ ಡಕೆಟ್ ಮತ್ತು ಸಾಲ್ಟು ಏನೂ ಮಾಡೋಕ್ಕಾಗಿಲ್ಲ. ಬೇಗನೆ ವಿಕೆಟ್ಗಳನ್ನ ಕಳ್ಕೊಂಡ್ರು. ನಮ್ಮ ಹರ್ಷದೀಪ್ ಸಿಂಗ್ದು ಬೊಂಬಾಟದ ಬೌಲಿಂಗ್ ಅಂತಲೇ ಹೇಳ್ಬೋದು. ಸೊ ಬೌಲಿಂಗ್ ಯಾವ ರೇಂಜಿಗೆ ಇತ್ತು ಅಂತ ಹೇಳಿದ್ರೆ ಸ್ವಿಂಗ್ಗಳು ಪಾಪ ಕೇಳೋದಲ್ಲ, ಆ ಥರ ಸ್ವಿಂಗ್ಗಳಾಗ್ತಾ ಇತ್ತು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳದೆ ಬೆನ್ ಡಕೆಟು ಮತ್ತು ಫಿಲ್ ಸಾಲ್ಟು ಔಟ್ ಆಗ್ತಾರೆ. ಅವ್ರು ಔಟ್ ಆದಮೇಲೆ ಬರೋದೇ ನಮ್ಮ ಜಾಶ್ ಬಟ್ಲರ್. ಸೊ ಇವರು ಒಂದು ಸ್ವಲ್ಪ ಆಡಿದ್ರು ಚೆನ್ನಾಗಿ ಅಂತ ಹೇಳ್ಬೋದು. 68 ರನ್ ಸೇರಿಸಿದ್ರು. ಸೊ ಅವ್ರು 68 ರನ್ ಸೇರಿಸಿದ್ಕೇನೆ ಅವ್ರದ್ದು ಟೀಮ್ ಸ್ಕೋರ್ ಆಗಿದ್ದು 132. ಇಲ್ಲ ಅಂತ ಹೇಳಿದ್ರೆ ಪ್ರಾಬಬ್ಲಿ ಒಂದು 70-80 ರನ್ಸ್ ಒಳಗಡೆ ಮ್ಯಾಚ್ ಅವ್ರದ್ದು ಇನ್ನಿಂಗ್ಸು ಮುಗಿದೋಗ್ತಿತ್ತು. ಬಟ್ ಜಾಶ್ ಬಟ್ಲರ್ ಚೆನ್ನಾಗಿ ಆಡಿರೋದ್ರಿಂದ ಅವರು 132ನ ಸ್ಕೋರ್ ಮಾಡಿದ್ರು. ಆಮೇಲೆ ಸೊ ಬೌಲಿಂಗಲ್ಲಿ ಯಾರ್ಯಾರು ಎಷ್ಟೆಷ್ಟು ವಿಕೆಟ್ ತಗೊಂಡ್ರು ಅಂತ ಕೇಳಿದ್ರೆ ನಮ್ಮ ಹಾರ್ದಿಕ್ ಪಾಂಡ್ಯ, ಹರ್ಷದೀಪ್ ಸಿಂಗ್ ಮತ್ತು ಅಕ್ಷರ್ ಪಟೇಲ್ 2 ವಿಕೆಟ್ ತಗೊಂಡ್ರೆ ನಮ್ಮ ಬೊಂಬಾಟ್ ಸ್ಪಿನ್ನರ್ ಯಾರು ಅಂತ ಕೇಳಿದ್ರೆ ವರುಣ್ ಚಕ್ರವರ್ತಿ ಬಂದ್ಬಿಟ್ಟು 3 ವಿಕೆಟ್ನ ತಗೊಂಡ್ರು. ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ಚೇಸ್ ಮಾಡಕ್ ಬಂದಂತಹ ಭಾರತ ಸ್ಟಾರ್ಟಿಂಗಲ್ಲಿ ಒಳ್ಳೆ ಓಪನಿಂಗೇ ಸಿಕ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಂಜು ಸ್ಯಾಮ್ಸನ್ ಬ್ಯಾಟಿಂದ ಬರ್ತಾ ಇರೋ 6ಗಳು 4ಗಳು ನೋಡಕ್ಕೆ ಒಂಥರ ಬ್ಯೂಟಿ ಆಗಿತ್ತು. ಅವರು ಅದು ಕವರ್ಸ್ ಅಲ್ಲಿ ಹೊಡಿತಿದ್ದು ಒಂದೊಂದು 6 ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಬಟ್ ಅದು ಔಟ್ ಆದ್ರು ಅವರು ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಜಾಸ್ತಿ ಹೊತ್ತು ನಿಂತ್ಕೊಂಡಿಲ್ಲ, ಬಂದ ತಕ್ಷಣ ಔಟ್ ಆಗ್ಬಿಟ್ಟು. ಅದಾದ್ಮೇಲೆ ಕಚ್ಕೊಂಡಿದ್ದು ನಮ್ಮ ಅಭಿಷೇಕ್ ಶರ್ಮಾ. ಏನ್ ಗುರು ಬ್ಯಾಟಿಂಗ್ ಅದು, ಪಾಪ ಯುವರಾಜ್ ಸಿಂಗನ್ನೇ ಇನ್ನೊಂದ್ಸಲ ನೋಡ್ದಂಗೆ ಆಯ್ತು ಅವ್ರ ಬ್ಯಾಟಿಂಗ್ ನೋಡಿ. ಯಾಕಂತ ಹೇಳಿದ್ರೆ ಅವರು 79 ರನ್ಸ್ನ ಸ್ಕೋರ್ ಮಾಡಿದ್ರು. ಇಟ್ ವಾಸ್ ಅಮೇಝಿಂಗ್ ಗೇಮ್ ಅಂತ ಹೇಳ್ಬೋದು. ಅಭಿಷೇಕ್ ಶರ್ಮಾ ಪ್ರೊಫೈಲ್ಗೂ ಒಂದು ಒಳ್ಳೆ ಆ್ಯಡ್ ಆನ್ ಇದು. ಅದು ಇಂಗ್ಲೆಂಡ್ ಮೇಲೆ ಇಷ್ಟೊಂದು ಸ್ಕೋರ್ ಮಾಡಿದ್ದು. ಅವ್ರ ಬೌಲರ್ಸ್ನ ಯಾವ ಥರ ಚಚ್ತಾ ಇದ್ರು ಅಂತ ಹೇಳಿದ್ರೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಸೊ ಇನ್ನೊಂದು ಎಸ್ಪೆಷಲಿ ಆದಿಲ್ ರಶೀದ್ ಗೂಗ್ಲಿ ಹಾಕಿದಾಗ ಜಡ್ಜ್ ಮಾಡೋಕೆ ಅಷ್ಟೊಂದು ಈಸಿ ಇಲ್ಲ ಆಯ್ತಾ. ಅವ್ರಿಗೇನೆ ಫ್ರಂಟ್ ಫುಟ್ಟಲ್ಲಿ ಬಂದ್ಬಿಟ್ಟು ಇವ್ರು 6 ಹೊಡಿತಾ ಇದ್ರು. ಸೊ ಅದು ನೋಡ್ತಾ ಇದ್ರೆ ಗೇಮ್ ಆಫ್ ಕ್ರಿಕೆಟ್ ಫ್ರಮ್ ಅಭಿಷೇಕ್ ಶರ್ಮಾ ಈಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಆ ಥರ ಇತ್ತು. ಸೊ ಇದೆಲ್ಲ ಆಗಿ ಅವರು ಭಾರತದವರು ಬರೀ 12.5 ಓವರ್ಸ್ನಲ್ಲೇ ಚೇಸ್ ಮಾಡಿಬಿಟ್ರು 132ನ. ಸೊ ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಸ್ಟ್ರೈಕಲ್ಲಿ ಇದ್ದಿದ್ರು ಚೇಸ್ ಮಾಡೋ ಟೈಮಲ್ಲಿ. ಅಭಿಷೇಕ್ ಶರ್ಮಾ 79 ಹೊಡೆದು ಔಟ್ ಆಗಿದ್ರು. ಸೊ ಒಂದು ಒಳ್ಳೆ ವಿಕ್ಟ್ರಿ ಅಂತ ಹೇಳ್ಬೋದು. ಫಸ್ಟ್ ಮ್ಯಾಚ್ ಫಸ್ಟ್ ವಿನ್. ಸೊ ಖಾತೆನ ತೆರೆದ್ಬಿಟ್ಟಿದ್ದಾರೆ ಇಂಡಿಯಾದವರು. ಇವಾಗ ಇನ್ನು 4 ಮ್ಯಾಚ್ಗಳಿವೆ. 4 ಮ್ಯಾಚಲ್ಲಿ 4 ಗೆದ್ದು ಕ್ಲೀನ್ ಸ್ವೀಪ್ ಮಾಡಲಿ ಅಂತ ಕೇಳ್ಕೊಳ್ಳೋಣ. ಸೊ ಆಗುತ್ತೆ. ಬಟ್ ಇಂಗ್ಲೆಂಡ್ ಟೀಮ್ಗಳು ಅಷ್ಟೊಂದು ಈಸಿಯಾಗಿ ಇರಲ್ಲ. ನೆಕ್ಸ್ಟ್ ಮ್ಯಾಚ್ ಪಕ್ಕ ಗೇಮ್ ಪ್ಲಾನ್ ಜೊತೆನೇ ಬರ್ತಾರೆ.
ಸೊ ಇದಾಗಿತ್ತು ಇವತ್ತಿನ ಮ್ಯಾಚು. ಸೊ ನೋಡ್ತಾ ನೋಡ್ತಾ ಖುಷಿನೇ ಆಯ್ತು ಅಂತ ಹೇಳ್ಬೋದು, ಯಾಕಂದರೆ ಬೇಗನೂ ಮುಗಿದೋಯ್ತು. ಇನ್ನೊಂದು ಬ್ಯಾಟಿಂಗ್ ಪಿಚ್ ಅಲ್ವಾ, ಹೊಡಿತಾರೆ ಬಿಡಿ. ಬಟ್ ಆದರೆ ಎಲ್ಲೋ ಇಂಗ್ಲೆಂಡೇ ಸ್ಕೋರ್ ಮಾಡುವಲ್ಲಿ ಎಡುವುದ್ರು ಅಂತ ಹೇಳ್ಬೋದು. ಸೊ ಎನಿವೇ ಭಾರತಕ್ಕೆ ಒಂದು ಒಳ್ಳೆ ಭರ್ಜರಿ ಜಯ. ಸೊ ನಮ್ಮ ಅಭಿಷೇಕ್ ಶರ್ಮಾಯಿಂದ ಬೊಂಬಾಟ್ ಬ್ಯಾಟಿಂಗು, ಆಮೇಲೆ ವರುಣ್ ಚಕ್ರವರ್ತಿಯಿಂದ ಬೊಂಬಾಟ್ ಬೌಲಿಂಗು. ಸೊ ಸೂಪರ್ ಆಗಿತ್ತು. ಇದಿಷ್ಟು ಮ್ಯಾಚ್ನ ಅಪ್ಡೇಟು. ಸೊ ಬರ್ತೀನಿ ನೆಕ್ಸ್ಟ್ ಮ್ಯಾಚ್ ಜೊತೆ, ನೆಕ್ಸ್ಟ್ ಅಪ್ಡೇಟ್ ಜೊತೆ. ಅಲ್ಲಿ ತನಕ ಬಾಯ್.